ನಮಸ್ಕಾರ ಸ್ನೇಹಿತರೆ, ಟೂರಿಫಿಕ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಸ್ಫೂರ್ತಿ ಸುರೇಂದ್ರ. ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ದೇವಸ್ಥಾನ ಇರೋದು ಕ್ಯಾಮೆನಹಳ್ಳಿಯಲ್ಲಿ. ಈ ದೇವಸ್ಥಾನದ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಅದರ ಜೊತೆಗೆ ಒಂದು ಅಮೆಝಾನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಾನು ಅಮೆಝಾನಿಂದ ತೊಗೊಂಡಿರೋಂಥ ವಸ್ತುಗಳು ಆಗಿರ್ಬೋದು, ನಾನು ವಿಡಿಯೋ ಶೂಟಿಗೆ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅದರ ಲಿಂಕ್ ಕೂಡ ನಾನು ಒಂದೇ ಲಿಂಕಲ್ಲಿ ನಾನು ಹಾಕಿರ್ತೀನಿ. ಇವಾಗ ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅದು ಯಾವ ರೀತಿ ಬರುತ್ತೆ ಅಂತಂದರೆ, ಇವಾಗ ನಾನು ಇದರಲ್ಲಿ ಲಿಸ್ಟ್ ಹಾಕಿರ್ತೀನಿ ನೋಡಿ. ಇವಾಗ ನಾನು ಪ್ರಾಡಕ್ಟ್ಸ್ ನಾನು ಯಾವುದು ವಿಡಿಯೋ ಶೂಟಿಗೆ ಉಪಯೋಗಿಸ್ತಾ ಇದ್ದೀನಿ ಆ ಒಂದು ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಇವಾಗ ಟ್ರೈಪಾಡ್ ಆಗಿರ್ಬೋದು, ನಾನು ಇವಾಗ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋಂಥ ಮೈಕ್ ಬೋಯಾ ಮೈಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ವಿಡಿಯೋ ಶೂಟಿಗೆ ಯೂಸ್ ಮಾಡುವಂತಹ ಕ್ಯಾಮ್ರಾ ಇದು DJ Pocket 2 ಕ್ರಿಯೇಟರ್ ಕಾಂಬೋ ಅಂತ, ಇದರಲ್ಲಿ ಮೈಕ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ, ತುಂಬ ಹೈ ಕ್ವಾಲಿಟಿ 4K ಕ್ಯಾಮ್ರಾ. ಇದು ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ ಮತ್ತು ತುಂಬ ಚಿಕ್ಕದಾಗಿದೆ. ಸಪೋಸ್ ನಿಮಗೆ ಕ್ಯಾಮ್ರಾ ಬೇಕು ಅಂತಂದರೆ ಜಸ್ಟ್ ಒಂದ್ರ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ನೀವು ಹೇಗೆ ಅಮೆಝಾನಲ್ಲಿ ಹೇಗೆ ಪರ್ಚೇಸ್ ಮಾಡ್ತೀರಾ ಅದೇ ರೀತಿ ಇದರಲ್ಲಿ ಕೂಡ ನೀವು ಆಡ್ ಟು ಕಾರ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಇದೇ ರೀತಿ ಎಲ್ಲದನ್ನು ನಾನು ಹಾಕಿರ್ತೀನಿ. ಇದು ಒಂದು ನನ್ನ ವಿಡಿಯೋ ಶೂಟಿಗೆ ಅಷ್ಟೇ ಅಂತ ಅಲ್ಲ, ನಾನು ಉಪಯೋಗಿಸುವಂತಹ ವಸ್ತುಗಳು ಯಾವುದೇ ಆಗಿರ್ಬೋದು, ಮನೆಗೆ ಸಂಬಂಧಪಟ್ಟದ್ದು, ಕಿಚನಿಗೆ ಸಂಬಂಧಪಟ್ಟಿದ್ದು ಅಥವಾ ಮನೆ ಡೆಕೋರೇಷನ್ಗೆ ಸಂಬಂಧಪಟ್ಟಿದ್ದು ಎಲ್ಲದೂ ಕೂಡ ಈ ಒಂದು 22 ಐಟಮ್ಸ್ ಏನಂತ ಕಾಣಿಸ್ತಾ ಇದೆ ನಿಮಗೆ, ಅದರಲ್ಲಿ ನಾನು ಹಾಕಿರ್ತೀನಿ. ಇದರಲ್ಲಿ 4 ಐಟಮ್ಸ್ ಏನಿದೆ ನಾನು ವಿಡಿಯೋ ಶೂಟಿಗೆ ಏನೆಲ್ಲ ಬೇಕು ಅದಷ್ಟೇ ಮಾತ್ರ ಹಾಕಿರ್ತೀನಿ. ನೀವು ಬೇಕಿದ್ದಲ್ಲಿ ನೀವು ಚೆಕ್ ಮಾಡ್ಬೋದು. ಸಮ್ಟೈಮ್ ನನ್ನ ಮೊಬೈಲಲ್ಲಿ ಕೂಡ ನಾನು ವಿಡಿಯೋ ಶೂಟ್ ಮಾಡೋದ್ರಿಂದ ಅದರದ್ದು ಲಿಂಕ್ ಕೂಡ ಹಾಕಿದೆ, ತುಂಬ ಚೆನ್ನಾಗಿದೆ, ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಇವಾಗ ನಾನು ಕಿಚನ್ ಐಟಮಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ನಾನು ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಏನೆಲ್ಲ ಇದೆ ಆ ಲಿಂಕಲ್ಲಿ ಅಂತ ಹೇಳಿ. ಇವಾಗ ಈ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ನಾನು ಪ್ಯಾಂಟ್ಸ್ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ. ಸ್ಕ್ರೂ ಡ್ರೈವರು, ಬ್ಯಾಗ್ಸ್, ವುಡನ್ ಸ್ಪೂನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮನೆ ಫ್ಲ್ಯಾಟಲ್ಲಿ ಇರೋದ್ರಿಂದ ಹಾಗೆ ಹೊರಗಡೆ ಫ್ಲ್ಯಾಟ್ ನಂಬರ್ ಬೇಕಾಗುತ್ತೆ, ಅದಕ್ಕೂ ಕೂಡ ನಾನು ಬೋರ್ಡ್ ತರಿಸಿದ್ದೀನಿ. ಹಾಗೆ ಪ್ಯಾಡಿ ತೋರಣ ಅಂತಂದರೆ ಭತ್ತದ ತೋರಣ, ಅದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇದೇನಿದೆ ಮನಿ ಪ್ಲ್ಯಾಂಟ್, ಇದು ಚೈನೀಸ್ ಮನಿ ಪ್ಲ್ಯಾಂಟ್ ಅಂತೇಳಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಹಾಗೆ ಪಿಂಗಾಣಿ ವಸ್ತುಗಳು, ಆಮೇಲೆ ಪ್ಲೇಟ್ಸ್, ಸೆರಾಮಿಕ್ ಪ್ಲೇಟ್ಸ್, ಇದು ತುಂಬಾ ಚೆನ್ನಾಗಿದೆ, ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ನಿಮಗೆ ಬೇಕಿದ್ದಲ್ಲಿ ಈ ರೀತಿ ವಸ್ತುಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ. ಇನ್ನೂ ಆ್ಯಡ್ ಮಾಡೋದಿದೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಾವು ಅಮೆಝಾನಲ್ಲಿ ರಿವ್ಯೂ ನೋಡಿಬಿಟ್ಟು ನಾವು ಪ್ರಾಡಕ್ಟ್ನ ತರಿಸ್ತೀವಿ, ಮನೆಗೆ ಬಂದಾಗ ಏನಾಗುತ್ತೆ ಅದು ಚೆನ್ನಾಗೇ ಇರೋದಿಲ್ಲ, ಅದು ಡ್ಯಾಮೇಜ್ ಆಗಿರುತ್ತೆ, ಇನ್ನೇನೋ ಒಂದಾಗಿರುತ್ತೆ. ನಾವು ಅದರಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ, ರಿವ್ಯೂ ನೋಡ್ತೀವಿ, ನಾವು ರಿವ್ಯೂ ನೋಡಿಬಿಟ್ಟು ನಾವು ತರಿಸ್ತೀವಿ, ಅದೇನಾಗುತ್ತೆ ಮನೆಗೆ ಬಂದಮೇಲೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ನಮ್ಗೆ ಸ್ಯಾಟಿಸ್ಫೈ ಆಗೋಲ್ಲ. ಸೊ ಅವಾಗ ರಿವ್ಯೂ ಮೇಲೆ ಡಿಪೆಂಡಾಗಿ ನಾವು ತರಿಸೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ರಿವ್ಯೂ ಕೂಡ ಅಮೆಝಾನಲ್ಲಿ ಏನು ರಿವ್ಯೂ ಸೆಕ್ಷನಲ್ಲಿ ಏನಿರುತ್ತೆ ಅದು ಕೂಡ ಫೇಕ್ ಆಗಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಎಷ್ಟೊಂದು ಜನ ಕೇಳ್ತಾರೆ ನೀವು ವಿಡಿಯೋ ಶೂಟಿಗೆ ಉಪಯೋಗಿಸೋಂಥದ್ದು ಅಥವಾ ನಮ್ಮನೆಗೆ ಯಾರಾದರೂ ಬಂದರೆ ಇದನ್ನ ಎಲ್ಲಿ ತರಿಸಿದೆ, ಇದ್ರ ಲಿಂಕ್ ಕೊಡು ಅಂತೆಲ್ಲ ಕೇಳ್ತಾರೆ. ಸೊ ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಒಂದೇ ಒಂದು ಲಿಂಕ್ ಮಾಡಿದ್ರೆ ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ವಸ್ತುಗಳನ್ನೆಲ್ಲ ಒಂದರಲ್ಲಿ ಹಾಕ್ತೀನಿ. ಜಸ್ಟ್ 22 ಐಟಮ್ಸ್ ಇದೆ, ಇನ್ನೂ ಆ್ಯಡ್ ಮಾಡೋದಿದೆ ನನಗಿನ್ನೂ. ಇದರಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ ಇಂಡಿಯನ್ ಗೇಟ್ ಸೇಲ್ ಕೂಡ ನಡೀತದೆ. ಈ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ಬೋದು, ಹೇಳೋದಕ್ಕಾಗಲ್ಲ. ಅದಕ್ಕೆ ಒಂದು ಸತಿ ಪ್ರಾಡಕ್ಟ್ನ ಚೆಕ್ ಮಾಡಿ, ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಮನೆಗೆ ಅಂಥ ಪ್ರಾಡಕ್ಟ್ನ ನೀವು ಚೆಕ್ ಮಾಡಿ. ಹಾಗೆ ಈ ಮನಿ ಪ್ಲ್ಯಾಂಟ್ನ ತುಂಬ ಚೆನ್ನಾಗಿದೆ, ಇದು ಯಾರಾದರೂ ಬೇಕಿದ್ರೆ ನೋಡಿ ಚೆಕ್ ಮಾಡಿ. ಯಾಕೆಂದರೆ ಚೈನೀಸ್ ಮನಿ ಪ್ಲ್ಯಾಂಟು ಇದು ತುಂಬ ಡಿಫ್ರೆಂಟ್ ಆಗಿದೆ, ಲೀವ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ಥರದ ವಸ್ತುಗಳನ್ನೆಲ್ಲ ನಾನು ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬ್ಯಾಗೆಟ್ಟು ನಾನು 2 ಕೂಡ ಸ್ಲಿಂಗ್ ಬ್ಯಾಗು ಮತ್ತು ಹ್ಯಾಂಡ್ ಬ್ಯಾಗ್ 2 ಕೂಡ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆ ಸ್ಕ್ರೂ ಡ್ರೈವರ್ ಸೆಟ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೂ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ, ಇದೆಲ್ಲ ನಾನು ತೊಗೊಂಡು ನನಗೆ ಇಷ್ಟ ಆಗಿರುವಂಥ ಮಾತ್ರ. ನನಗೆ ತುಂಬ ಬೇರೆ ತರಿಸಿದ್ದೀನಿ, ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವುದು ಪ್ರಾಡಕ್ಟ್ ನಾನು ತರಿಸಿ ನಾನು ಫೇಲ್ ಆಗಿದ್ದೀನಿ ಮತ್ತು ಅದು ಯಾವುದು ಡ್ಯಾಮೇಜ್ ಆಗಿ ಬಂದಿದೆ, ನನಗೆ ಯಾವುದು ಇಷ್ಟ ಆಗಿಲ್ಲ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ 3 ಅಕ್ಟೋಬರ್ ತನಕನೂ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ ಅಮೆಝಾನಲ್ಲಿ. ನಿಮ್ಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗಬಹುದು ಪ್ರಾಡಕ್ಟ್ಸ್, ಚೆಕ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡೋಣ. ಈ ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ನಾವು ಅಂದ್ಕೊಂಡಿರೋಂಥ ಕೆಲಸ
ಕೂಡ ಆಗುತ್ತೆ. ಶನಿವಾರ 3 ಶನಿವಾರ ಆದರೂ ನೀವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಏನಾದರೂ ಹಣ್ಣು ಕಾಯಿ ಅಥವಾ ಏನಾದರೂ ನಿಮ್ಗೆ ಏನು ಅನಿಸುತ್ತೋ ಹುಂಡಿಗೆ ಎಷ್ಟಾದರೂ ಹಾಕೋದು, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕರಗುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ಈ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ, ನಾವು ಅಂದ್ಕೊಂಡಿರುವಂತಹ ಕೆಲಸ ಸರಾಗವಾಗಿ ನಡೆಯುತ್ತೆ ಅನ್ನೋದು ಇಲ್ಲಿಯ ಜನಗಳ ನಂಬಿಕೆ ಇದೆ. ಈ ಸ್ಥಳ ಪುರಾಣ ಏನಿದೆ ಅನ್ನೋದನ್ನು ಅರ್ಚಕರಿಂದ ತಿಳ್ಕೊಳ್ಳೋಣ ಬನ್ನಿ. ಸ್ಕಂದ ಪುರಾಣದ ಉತ್ತರಾಖಂಡದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ. ಕಮನೀಯ ಕ್ಷೇತ್ರ ಮಹಾತ್ಮೆ ಅಂತ ಪಾರ್ವತಿ ಮತ್ತು ಈಶ್ವರ ಸಂವಾದದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ. ಪಾರ್ವತ್ಯಮ್ಮನವರು ಮಹಾರುದ್ರದೇವನ ಕುರಿತು 3 ಪ್ರಶ್ನೆ ಮಾಡ್ತಾರೆ. ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು 3 ನದಿಗಳ ಸಂಗಮ ಆಗಿರಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಪಾರ್ವತ್ಯಮ್ಮನವರು ಮಹಾರುದ್ರದೇವನ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರುದ್ರದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ. ಇಲ್ಲಿ ದೇವರಾಂದುರ್ಗ ಅಂತ ಇದೆ, ಅದು ಮೇಲ್ಗಡೆ ಬೆಟ್ಟದಲ್ಲಿ ಯೋಗ ನರಸಿಂಹದೇವರು, ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗ ನರಸಿಂಹದೇವರು. ಕೆಳಗಡೆ ಇರತಕ್ಕಂತಹ ಭೋಗ ನರಸಿಂಹದೇವರು ಅದು ನೂರಾರು ಮನುಷ್ಯಗಳಿಂದ ಪ್ರತಿಷ್ಠಾಪಿಸಿದ ಭೋಗ ನರಸಿಂಹದೇವರು. ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ, ನಮ್ಮ ನಾಡ ಭಾಷೆಯಲ್ಲಿ ದೇವರಾಂದುರ್ಗ ಅಂತ ಪ್ರಸಿದ್ಧವಾಗಿದೆ. ಆ ಕರಿಗಿರಿ ಕ್ಷೇತ್ರಕ್ಕೆ ಇದು ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ, ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಜಯಮಂಗಲ 2 ನದಿ ಉದ್ಭವ ಆಗಿದೆ ದೇವರಾಂದುರ್ಗದಲ್ಲಿ. ಇಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ. 3 ನದಿ ಸಂಗಮ ಆಗುತ್ತೆ. ಹೇಗೆ ಗಂಗಾ ಯಮುನಾ ಸರಸ್ವತಿ ಒಂದು ಸಂಗಮ ಕ್ಷೇತ್ರ, ಆದ್ದರಿಂದ ಅದೊಂದು ತೀರ್ಥಕ್ಷೇತ್ರ ಅಂತ ಕರೆಸ್ಕೊಳ್ಪಡುತ್ತೋ, ಅದೇ ರೀತಿ ಒಂದು ಸಂಗಮ ಕ್ಷೇತ್ರ, ಆದ್ದರಿಂದ ಇದೊಂದು ತೀರ್ಥಕ್ಷೇತ್ರ ಅನಿಸ್ಕೊಂಡಿದೆ. ಇಲ್ಲಿ ಒಂದೇ ಪ್ರತಿಮೆಯಲ್ಲಿ 3 ಅವತಾರ ಇದೆ. ಬಾಲ ಇದೆ, ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಮೊದಲೇ ಬಾರಿಗೆ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ, ಅವನ ಸಂಹಾರ ಮಾಡಿರತಕ್ಕಂತಹ ಚಿತ್ರ ಇದೆ. ಇದು ಹನುಮಂತ ದೇವರ ಅವತಾರ. ಮತ್ತು ಮೀಸೆ ಇದೆ, ಮುಡಿ ಇದೆ, ಸೊಂಟದಲ್ಲಿ ಬಾಕು ಇದೆ, ಪಕ್ಕದಲ್ಲಿ ಗದೆ ಇದೆ. ಇದು ಕ್ಷತ್ರಿಯರ ಧರ್ಮ. ಭೀಮಸೇನ ದೇವರು ಅಂತೀವಲ್ಲ, ಭೀಮಸೇನ ದೇವರ ಅವತಾರ. ಎಲ್ಲ ಕಡೆ ಹನುಮಂತ ದೇವರಂತಂದರೆ ದಕ್ಷಿಣಕ್ಕೆ ದೇಹ ಇತ್ತು, ಮುಖ ಮಾತ್ರ ಪೂರ್ವಕ್ಕಿರುತ್ತೆ. ಇಲ್ಲಿ ಎರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ. ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರಿಂದ ಎದುರು ಬದರಾಗಿ ಪಾಠ ಕೂತಿರ್ತಾರೋ ಅದೇ ರೀತಿಯಾಗಿ ಮಧ್ವರೂಪಿಯಾಗಿ ಎದುರ್ಮುಖರಾಗಿ ಅಭಯಹಸ್ತರಾಗಿ ಯೋಗ ನರಸಿಂಹದೇವರ ದೇವರಾಂದ್ರ ಕರಿಗಿರಿ ಕ್ಷೇತ್ರ ಯೋಗ ನರಸಿಂಹದೇವರ ಹತ್ರ ಸಂಭಾಷಣೆ ಮಾಡ್ತಾ ಇದ್ದಾರೆ ಸನ್ಮುಖಾಸರಾಗಿ. ಇದು ಮಧ್ವಾವತಾರ. ಹನುಮ ಭೀಮ ಮಧ್ವ 3 ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ. ಇಷ್ಟು ಇದ್ಮೇಲೆ ವಾಲಿ ಹಾಕಿರಬಾರ್ದು, ಸುಗ್ರೀವ ಹಾಕಿರಬಾರ್ದು, ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ. ಆದ್ದರಿಂದ ಗದೆಯ ಕೆಳಗಡೆ ಕೋತಿ ರೂಪದಲ್ಲಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಜನಸಾಮಾನ್ಯರು ಕೋತಿ ನೋಡಿದ ತಕ್ಷಣ ಹನುಮಂತ, ಮಾರುತಿ, ಮುಖ್ಯ ಪ್ರಾಣ ಆಂಜನೇಯ ಅಂತ ಕರೆಯುವುದುಂಟು. ಆದ್ದರಿಂದ ಇವರು ವಾಲಿ ಸುಗ್ರೀವಾದಿಗಳೆಲ್ಲ ಹನುಮಂತ ದೇವರ ಎನ್ನಕ್ಕೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ. ಇನ್ನು ಶಂಕು ಚಕ್ರ ಇದು ಭಗವಂತನ ಮಾತ್ರ ಇರೋದು. ಇವರು ವಿಷ್ಣು ಭಕ್ತರು. ಉಲ್ಟಾ ಇದೆ, ಬಲಕ್ಕೆ ಶಂಖ ಇದೆ, ಎಡಕ್ಕೆ ಚಕ್ರ ಇದೆ. ಇದು ಸೂರ್ಯ ಚಂದ್ರರು ಅಂತ. ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ. ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ. ಸುಮಾರು 5000 ವರ್ಷದ ಹಿಂದಿನ ಪ್ರತಿಮಾ. ಅಂದರೆ ಪಾಂಡವರ ಮರಿಬೊಮ್ಮಗ, ದ್ವಾಪರಯುಗದ ಕೊನೆಯ ರಾಜರು. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯು ಮಗ ಪರೀಕ್ಷಿತ ರಾಜರು, ಪರೀಕ್ಷಿತ ರಾಜರ ಮಗ ಜನಮೇಜ ರಾಜರು. ಅವ್ರಿಗೆ ಕ್ಷೇತ್ರಕ್ಕೆ ಬಂದಾಗ ಆಗ ಇಲ್ಲಿ ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು ಆಗ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಧ್ವಾಚಾರ ಬಂದು ಕೇವಲ 700-800 ವರ್ಷ ಆಗಿದೆ. ಇದು 5000 ವರ್ಷದ ಹಿಂದಿನ ಪ್ರತಿಮಾ ಅಂತೀರಾ, ಮತ್ತು ಮಧ್ವಾಚಾರದ ಅಂತ ಹೇಳ್ತೀರಾ, ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ. ಆದರೆ ನಮ್ಮ ವೇದದಲ್ಲಿ ಋಗ್ವೇದದಲ್ಲಿ ಬಳಿತಾ ಸೂಕ್ತ, ಬಹುಮಾನ ಸೂಕ್ತ, ಮನಿ ಸೂಕ್ತ ಅಂತ ಬರ್ತದೆ. ಮತ್ತು ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ, ವಾಯುಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ, ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ, ದ್ವಾಪರಯುಗದಲ್ಲಿ ಭೀಮಸೇನಾಗಿ ಕೃಷ್ಣನ ಸೇವೆ ಮಾಡ್ತಾರೆ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ, ಉಲ್ಲೇಖ ಇದೆ. ಆ ಪ್ರಮಾಣದಂತೆ ಜನಮೇಜರಾಜರ ಅಪ್ರೋಕ್ಷ ಜ್ಞಾನಿಗಳಾದ್ದರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಹಾಗೇನಿಲ್ಲ, ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು 5000 ವರ್ಷದಿಂದ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ದರಿಂದ ಕೇವಲ ಒಂದು ಸ್ವಾಮಿಯ ದರ್ಶನ ಮಾಡೋ ಸಾಕು, ನಾವೇನು ತಾಪತ್ರಯ ಅಂತೀವಲ್ಲ ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದಿ ಕೊಡ್ತಾರಂತ ಮಹಾರುದ್ರ ದೇವರು ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಾಖಂಡದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಒಳ್ಳೆ ಮಾಘ ಮಾಸ, ಇದು ರಥಸಪ್ತಮಿ ಎಂದು ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ. ಇಲ್ಲಿ ಅನಾದಿ ಕಾಲದಿಂದ ಮಧ್ವ ಸಂಪ್ರದಾಯದಂತೆ ತಂತ್ರಸಾರ ಆಗಮ ರೀತಿಯ ಇಲ್ಲಿ ಮೂಲ ದೇವರಿಗೆ ಪೂಜಾ ನಡೀತಾ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಈ ಮಾಘ ಮಾಸದಲ್ಲಿ ಸ್ವಾಮಿ ದರ್ಶನ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಾಮಿ ಅನುಗ್ರಹ ಆಗಲಿ ಅಂತ ನಮ್ಮ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಳ್ಳೆಯದಾಗಲಿ. ನಿಮ್ಮ ಹೆಸರು? ರಾಮಾಚಾರ್ಯ ಅಂತ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಹಾಗೆ ಮರಿಬೇಡಿ, ಅಮೆಝಾನಿಂದ ನೀವು
ಏನಾದರೂ ಪ್ರಾಡಕ್ಟ್ ಬೇಕಂದರೆ ನನ್ನ ಲಿಂಕ್ನ ಕೊಟ್ಟಿರೋಂಥ ಲಿಂಕ್ನ ಚೆಕ್ ಮಾಡಿ ಅದರಿಂದ ನೀವು ಈಸಿಯಾಗಿ ಬೈ ಮಾಡ್ಬೋದು. ಅಂದರೆ ಬೇರೆ ರಿವ್ಯೂ ನೋಡೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ನಾನು ಉಪಯೋಗಿಸುವಂತಹ ವಸ್ತುಗಳನ್ನೇ ನಾನು ಅಲ್ಲಿ ಲಿಂಕಲ್ಲೇ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.